ನಾಳೆ ಅಕ್ಷಯ ಅಮಾವಾಸ್ಯೆ ಆದರೆ ಇರ್ತಕ್ಕಂಥದ್ದು. ಇದೇ ದಿನದಂದು ನೀವು ಈ ಒಂದು ಕೆಲಸವನ್ನು ಮಾಡಿದರೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಮೂಡುತ್ತೆ. ಸೊ ಅದೇ ರೀತಿ ಬಿಳಿ ಸಾಸಿವೆಯಿಂದ ನೀವು ಈ ಒಂದು ಕೆಲಸವನ್ನು ಮಾಡೋದ್ರ ಮುಖಾಂತರ ಮನೆಯಲ್ಲಿ ಅಪಾರವಾದ ಸಂಪತ್ತು ಮೂಡುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ ಈ ಎರಡೂ ಮಾಹಿತಿಯನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಸೊ ನಾಳೆ ಅಮಾವಾಸ್ಯೆ ದಿನದಂದು ಯಾವ ಕೆಲಸವನ್ನು ನೀವು ಮಾಡಬೇಕಂತಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ಸ್ವಲ್ಪ ಜರುಗಿಸಿ, ಅಂತಂದರೆ ಅದರ ಸ್ಥಾನವನ್ನು ಬದಲಾವಣೆ ಮಾಡೋದ್ರ ಮುಖಾಂತರ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಮೂಡುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ಅದೇ ರೀತಿ ಎರಡನೇ ಒಂದು ಮಾಹಿತಿಯನ್ನು ನಾವು ತಿಳ್ಕೊಳೋದಾದರೆ ಬಿಳಿ ಸಾಸಿವೆ. ಹೌದು, ಬಿಳಿ ಸಾಸಿವೆಯಿಂದ ನಾಳೆ ಅಮಾವಾಸ್ಯೆ ದಿನದಂದು ನೀವು ಈ ಒಂದು ಕೆಲಸವನ್ನು ಮಾಡೋದ್ರ ಮುಖಾಂತರ ಮನೆಯಲ್ಲಿ ಅಪಾರವಾದ ಸಂಪತ್ತು ಮೂಡುತ್ತೆ, ಮನೆಯಲ್ಲಿ ಧನಲಾಭ ಪ್ರಾಪ್ತಿಯಾಗುತ್ತೆ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಸಕಾರಾತ್ಮಕ ಶಕ್ತಿ ಅದರ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ನಕಾರಾತ್ಮಕ ಶಕ್ತಿ ಎಲ್ಲ ಹೊರ ಹೋಗುತ್ತೆ ಅಂತ ಹೇಳಿ ಸಹ ತಿಳಿಸಿರ್ತಕ್ಕಂಥದ್ದು. ಸೊ ಹಾಗಿದ್ರೆ ಬಿಳಿ ಸಾಸಿವೆ ಮುಖಾಂತರ ಯಾವ ಕೆಲಸವನ್ನು ನೀವು ಮಾಡಬೇಕು ಅಂತಂದರೆ ಬಿಳಿ ಸಾಸಿವೆಯಿಂದ ನೀವು ಧೂಪವನ್ನು ಹಾಕಬೇಕಾಗಿರುತ್ತೆ. ಸೊ ಇದರಿಂದ ಮನೆಯಲ್ಲಿ ಅಪಾರವಾದ ಸಂಪತ್ತಿನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ ಇದೆ. ಈ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.